ಈಗಾಗಲೇ ನಮ್ಮ ರಿಪೋರ್ಟರ್ ಶರಣು ಹಂಪಿ ಮಾತನಾಡ್ತಾ ಇದ್ರು ಅನಂತ ಸುಬ್ಬರಾವ್ ಅವರನ್ನ ಕೂಡ ಸಾರಿಗೆ ಮುಷ್ಕರ ಮುಂದೂಡುವಂತೆ ಇದೀಗ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಹೈಕೋರ್ಟ್ಗೆ PIL ಅನ್ನ ಸಲ್ಲಿಸಿದ್ರಲ್ಲ ಅಮೃತೇಶ್ ಅವರು, ಈ ಹಿನ್ನೆಲೆಯಲ್ಲಿ ಇದೀಗ ಹೈಕೋರ್ಟ್ ಒಂದು ಆದೇಶವನ್ನ ಕೊಟ್ಟಿದೆ. ಸಾರಿಗೆ ಮುಷ್ಕರವನ್ನ ಮುಂದೂಡಬೇಕು ಅನ್ನುವಂತಹ ಒಂದು ಸೂಚನೆಯನ್ನ ಹೈಕೋರ್ಟ್ ನೀಡಿದೆ. ನಾಳೆ ಸಾರಿಗೆ ಮುಷ್ಕರ ನಡೆಸಬಾರದು ಅಂತ ಹೇಳಿ ಇದೀಗ ಹೈಕೋರ್ಟ್ ಆದೇಶ ಮಾಡಿದೆ. ಕೇವಲ ಆದೇಶ ಇರೋದು, ಒಂದು ದಿನದ ಮಟ್ಟಿಗೆ ಮಾತ್ರ ಮುಷ್ಕರ ಮುಂದೂಡೋದಕ್ಕೆ ಈಗ ಹೈಕೋರ್ಟ್ ಸೂಚನೆ ಕೊಟ್ಟಿರೋದು. ನ್ಯಾಯಮೂರ್ತಿ KS ಮುದಗಲ್, MGS ಕಮಲ್ ಪೀಠ ಈ ಒಂದು ನಿರ್ದೇಶನವನ್ನ ಕೊಟ್ಟಿದೆ. ಈಗಾಗಲೇ ಹೈಕೋರ್ಟ್ಗೆ PIL ಅನ್ನ ಸಲ್ಲಿಸಲಾಗಿತ್ತು, ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಇದೀಗ ಸಾರಿಗೆ ಸಂಘಟನೆಗಳಿಗೂ ಹೈಕೋರ್ಟ್ ಇದೀಗ ಸೂಚನೆಯನ್ನ ಕೊಟ್ಟಿದೆ. ಒಂದು ದಿನದ ಮಟ್ಟಿಗೆ ಮುಷ್ಕರವನ್ನ ಮುಂದೂಡಬೇಕು ಅಂತ ಹೇಳಿ ಹೈಕೋರ್ಟ್ ಸೂಚನೆ ಕೊಟ್ಟಿದೆ. ಈಗಾಗಲೇ ಎಲ್ಲಾ ಸಂಘಟನೆಯವರು ಕೂಡ ನಾವು ನಾಳೆಯಿಂದ ಮುಷ್ಕರ ಮಾಡೋದೇ ಅಂತ ಹೇಳ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಇದೀಗ ಸಾರ್ವಜನಿಕ ತೊಂದರೆ ಆಗತ್ತೆ ಅಂತ ಹೇಳಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಹೈಕೋರ್ಟ್ಗೆ ಹಾಕಲಾಗಿತ್ತು. ಅದರ ವಿಚಾರಣೆ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಇದೀಗ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಸಾರಿಗೆ ಮುಷ್ಕರವನ್ನ ಮುಂದೂಡಬೇಕು ಅನ್ನುವ ಸೂಚನೆಯನ್ನ ಹೈಕೋರ್ಟ್ ನೀಡಿದೆ. ನಾಳೆ ಸಾರಿಗೆ ಮುಷ್ಕರ ನಡೆಸಬಾರ್ದು ಅಂತ ಹೇಳಿ ಹೈಕೋರ್ಟ್ ಇದೀಗ ಸೂಚನೆಯನ್ನ ನೀಡಿರೋದು. ಒಂದು ದಿನದ ಮಟ್ಟಿಗೆ ಮುಷ್ಕರವನ್ನ ಮುಂದೂಡೋದಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈಗ ನಾಳೆಯಿಂದಲೇ ಮುಷ್ಕರ ಆರಂಭ ಆಗತ್ತೆ ಅಂತ ಹೇಳಿ ಈಗಾಗಲೇ ಸಂಘಟನೆಯ ಮುಖಂಡರುಗಳು ಹೇಳಿದ್ದನ್ನ ನಾವು ಗಮನಿಸಿದ್ವಿ. ಆದ್ರೆ ಇದೀಗ ಹೈಕೋರ್ಟ್ ನ ಸೂಚನೆ ಏನಪ್ಪಾ ಅಂತ ಹೇಳಿದ್ರೆ, ನಾಳೆ ಯಾವುದೇ ಕಾರಣಕ್ಕೂ ಸಾರಿಗೆ ಮುಷ್ಕರ ನಡೀಬಾರ್ದು, ಎಂದಿನಂತೆ ಸಾರಿಗೆ ಸಂಚಾರ ಆಗಬೇಕು ಅನ್ನುವ ಸೂಚನೆಯನ್ನ ಕೊಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಈಗಾಗಲೇ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ನಾಳೆ ಒಂದು ದಿನದ ಮಟ್ಟಿಗೆ ಮುಷ್ಕರ ಮಾಡಬಾರ್ದು ಅನ್ನುವ ಸೂಚನೆ ಕೊಟ್ಟಿದೆ. ಯಾವ ರೀತಿಯಾಗಿ ಹಾಗಾದ್ರೆ ಇದೀಗ ಇದನ್ನ ತೆಗೆದುಕೊಳ್ಳುತ್ತೆ ಈಗ ಸಂಘಟನೆಯವರು? ಇದೀಗಷ್ಟೇ ಬರ್ತಿರುವಂತ ಮಾಹಿತಿ. ಆದ್ರೆ ಇದಕ್ಕೆ ಪಾರ್ಟಿಯಾಗಿ ಅಂದ್ರೆ ನಿಮಗೆ ಸಾರಿಗೆ ಸಂಘಟನೆಗಳು ಏನು ಮುಷ್ಕರಕ್ಕೆ ಕರೆ ಕೊಟ್ಟಿದಾರಲ್ಲ, ಅವರಿಗೆ ಪಾರ್ಟಿಯಾಗಿ ಇಲ್ಲ. ಆ ಕಾರಣಕ್ಕಾಗಿ ಇದು ನಮ್ಮ ವ್ಯಾಪ್ತಿಗೆ ಬರುತ್ತೆ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಕಾನೂನು ಹಿನ್ನೆಲೆಯಲ್ಲಿ ತಜ್ಞರ ಜೊತೆಗೆ ಚರ್ಚೆಯನ್ನು ಕೂಡ ಮಾಡ್ಲಿಕ್ಕೆ ಮುಂದಾಗ್ತದೆ. ಈ ಬಗ್ಗೆ ನಮ್ಮ ಜೊತೆ ಮಾತಾಡ್ಲಿಕ್ಕೆ ಮುಖಂಡರಿದ್ದಾರೆ, ಸಾರಿಗೆ ಸಂಘಟನೆಗಳ ಮುಖಂಡರು, ಅವ್ರನ್ನೇ ಮಾತಾಡ್ತಾ ಹೋಗೋಣ. ಸರ್, ಈಗ ಒಂದು ದಿನ ಮುಷ್ಕರ ಮುಂದೂಡಕ್ಕೆ ಸೂಚನೆಯನ್ನ ಅಂದ್ರೆ ಮಾಹಿತಿಯನ್ನ ಕೊಟ್ಟಿದೆ. ಸೊ ಏನ್ ಮಾಡ್ತೀರಿ ಸರ್? ಸರ್, ಈಗ ತಾನೇ ಮೊನ್ನೆ ಮುಖ್ಯಮಂತ್ರಿಗಳ ಜೊತೆ ಸಭೆ ಮುಗಿದಿದೆ. ಮೊನ್ನೆ ಮುಖ್ಯಮಂತ್ರಿಗಳು ಸಭೆಯಲ್ಲಿ 14 ತಿಂಗಳು ಅರಿಯರ್ಸ್ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು 38 ತಿಂಗಳು ಡಿಮ್ಯಾಂಡ್ ಇತ್ತು. 1/1/2022ರಿಂದ 1/3/2023ವರೆಗೆ ಅರಿಯರ್ಸ್ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ವೇತನ ಪರಿಷ್ಕರಣೆ ಮಾಡೋದ್ರ ಬಗ್ಗೆ ನಮಗೆ ಕಾಲಾವಕಾಶ ಕೊಡಿ, ಮುಂದಿನ ಸಭೆಯಲ್ಲಿ ಚರ್ಚೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ರು. ನಾವು ಒಪ್ಪಲಿಲ್ಲ, ನಮ್ಮ ಜಂಟಿ ಸಮಿತಿ ಮುಖಂಡರುಗಳು ಒಪ್ಪಿಲ್ಲ. ಈಗ ಹೊರಗಡೆ ಬಂದಿದ್ದೀವಿ. ಹೊರಗಡೆ ಬಂದ ಮೇಲೆ ಹೈಕೋರ್ಟಲ್ಲಿ ಮುಷ್ಕರಕ್ಕೆ ಹೈಕೋರ್ಟಿಂದ ಸ್ಟೇ ಬಂದಿದೆ ಅಂತಕ್ಕಂಥ ವಿಷಯ ಹರಿದಾಡ್ತಾ ಇದೆ. ನಮ್ಮ ಕೈಗಿನ್ನೂ ಅದು ಏನು ಅಂತ ಗೊತ್ತಾಗಿಲ್ಲ. ಬಟ್ ಹೈಕೋರ್ಟ್ ಆದೇಶದಲ್ಲಿ ನಮ್ಮನ್ನು ಪಾರ್ಟಿ ಮಾಡಿಲ್ಲ. ಜಂಟಿ ಕ್ರಿಯಾ ಸಮಿತಿಯ ಮುಖಂಡರುಗಳು ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಅಂಶ ಇಲ್ಲ ಅಂತಕ್ಕಂಥ ಮಾಹಿತಿ ನಮಗಿದೆ. ಈಗ ಜಂಟಿ ಕ್ರಿಯಾ ಸಮಿತಿ ಮುಖಂಡರಲ್ಲೂ ಸಹ ನಮ್ಮ ಕಚೇರಿಗೆ ಹೋಗಿ ಅಲ್ಲಿ ಏನು ಆದೇಶ ಆಗಿದೆ ಅದನ್ನು ಪರಿಶೀಲಿಸಿ ನಮ್ಮ ಕಾನೂನು ಸಲಹೆಗಾರರಿದ್ದಾರೆ, ಅವರ ಒಂದು ಸಲಹೆಯನ್ನು ಪಡ್ಕೊಂಡು ಮುಂದಿನ ಒಂದು ನಿರ್ಧಾರವನ್ನು ಮಾಡ್ತೀವಿ ಸರ್. ಅಂದ್ರೆ ಒಂದಿನ ಮುನ್ನೂಡುವಂತ ಚಾನ್ಸಸ್ ಇದೆಯಾ ಮುಷ್ಕರ? ಇಲ್ಲ, ಹೈಕೋರ್ಟ್ ಆದೇಶ ಡೈರೆಕ್ಷನ್ ಏನಿದೆ ಅನ್ನೋದನ್ನ ಪರಿಶೀಲನೆ ಮಾಡಬೇಕಲ್ಲ ಸರ್. ಒಂದು ದಿನ ಅಂತಾನೆ ಇದೆ, ಒಂದು ದಿನ ಮುಂದೂಡಿ ನೋಡಿಲ್ಲ. ನೀವು ಹೇಳ್ತಾ ಇದ್ದೀರಾ, ನಮಗೆ ಅಧಿಕೃತವಾಗಿ ಯಾವುದೇ ಮಾಹಿತಿ ಇಲ್ಲ. ನಮ್ಮ ಜಂಟಿ ಸಮಿತಿಯ ಮುಖಂಡರುಗಳು ಕಚೇರಿಗೆ ಹೋಗಿ ಅದನ್ನ ಏನು ಆದೇಶ ಆಗಿದೆ ಅದನ್ನ ಪರಿಶೀಲನೆ ಮಾಡಿ ಮುಂದಿನ ನಿರ್ಣಯ ಅಂತ ಕೈಗೊಳ್ತೀವಿ. ಮುಷ್ಕರ ಅಂತ ಬೆಳಗ್ಗೆ ಜಾರಿಯಲ್ಲಿರುತ್ತೆ. ಸರ್, ಮುಷ್ಕರದ ಬಗ್ಗೆ ಎಲ್ಲ ಪೂರ್ವ ತಯಾರಿ ಸಿದ್ಧತೆಗಳು ಆಗ್ತಿದೆ. ಬಟ್ ಈ ನಡುವೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿರೋದು, ಇದನ್ನು ಹೇಗೆ ಸ್ವೀಕರಿಸ್ತೀವಿ? ಅದು ನಮ್ಮ ನಾಯಕರುಗಳಿಗೆ ಇನ್ನೂ ಅದು ಅನ್ವಯಿಸಿಲ್ಲ, ಇನ್ನೂ ಬಂದಿಲ್ಲ. ಈಗ ಒಂದು 10 ನಿಮಿಷ ಆಗಿದೆ CM ಜೊತೆ ಮಾತುಕತೆಯಾಗಿ. ನಾವು ಮುಷ್ಕರಕ್ಕೆ ಕಾರ್ಮಿಕರು ಚಾಲ್ತಿ ಕೊಟ್ಟಿದ್ದಾರೆ, ರೆಡಿ ಇದ್ದಾರೆ. ಮುಷ್ಕರ ನಿರಂತರವಾಗಿ ನಡೆಯುತ್ತೆ. ಸೊ ಇದು ಸಾರಿಗೆ ಸಂಘಟನೆಗಳ ವಿವಿಧ ಮುಖಂಡರ ಅಭಿಪ್ರಾಯ. ಈ ಬಗ್ಗೆ ಕಾನೂನಿನ ಹಿನ್ನೆಲೆಯಲ್ಲಿ ನಾವು ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡಬೇಕಾಗತ್ತೆ. ಆ ಚರ್ಚೆಯನ್ನು ಮಾಡ್ತೀವಿ, ಬಟ್ ನಮ್ಮನ್ನು ಪಾರ್ಟಿ ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಮುಷ್ಕರ ಮಾಡಬಹುದು ಅನ್ನುವ ಹಿನ್ನೆಲೆಯಲ್ಲಿ ಪ್ರಾಥಮಿಕವಾದಂಥ ಮಾಹಿತಿಯನ್ನ ಪ್ರತಿಕ್ರಿಯೆಯನ್ನ ನೀಡ್ತಾ ಇದ್ದಾರೆ. ಥ್ಯಾಂಕ್ ಯು ಶರಣ್ ಹಂಪಿ ಡೀಟೇಲ್ಸ್ಗೆ. ಸೊ ಈಗಾಗಲೇ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಒಂದು ದಿನದ ಮಟ್ಟಿಗೆ ನಿಮ್ಮ ಮುಷ್ಕರವನ್ನ ಮುಂದೂಡಬೇಕು ಅಂತ ಹೇಳಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗ ಹೈಕೋರ್ಟ್ ಸೂಚನೆ ಕೊಟ್ಟಿರುವಂತದ್ದು ಒಂದು ದಿನ ಸಾರಿಗೆ ಸಂಘಟನೆಯವರು ತಮ್ಮ ಮುಷ್ಕರವನ್ನ ಮುಂದೂಡಬೇಕು. ಕೋರ್ಟ್ ಅಲ್ಲಿ ಏನೇನು ಆಯ್ತು, ಜೊತೆಗೆ ಈಗಾಗಲೇ ಸಂಘಟನೆಯವರು ಹೇಳ್ತಾ ಇದ್ದಾರೆ ನಮ್ಮನ್ನ ಪಾರ್ಟಿ ಮಾಡಿಲ್ಲ ಅಂತ ಹೇಳಿ. ಅಲ್ಲಿ ಆದಂತಹ ವಾದ ಪ್ರತಿವಾದಗಳಿಗೆ ಹೈಕೋರ್ಟ್ ಯಾವ ರೀತಿಯಾಗಿ ಅಲ್ಲಿ ಸೂಚನೆಯನ್ನ ನೀಡಿದೆ?
ನಾಳೆಯಿಂದ ಸಾರಿಗೆ ನೌಕರರೊಂದು ಮುಷ್ಕರಕ್ಕೆ ಕರೆ ಕೊಟ್ಟಿರೋದು. ಈ ಒಂದು ಮುಷ್ಕರವನ್ನು ಕೈ ಬಿಡಬೇಕು ಮತ್ತು ಸರ್ಕಾರ ಕೂಡಲೇ ಅವರ ಬೇಡಿಕೆಯನ್ನು ಈಡೇರಿಸಿ ಜನರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಅಂತೇಳಿ ಈಗ ಏನು ವಕೀಲ ಅಮೃತೇಶ್ ಅವರು ಹೈಕೋರ್ಟಲ್ಲಿ ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದರು. ಈ ಒಂದು PIL ಇವತ್ತು ಮಧ್ಯಾಹ್ನ 2:30 ಸುಮಾರಿಗೆ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ಕೂಡ ವಿಚಾರಣೆ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಏನು ಅರ್ಜಿದಾರರ ಪರವಾಗಿ ಒಂದು ವಾದವನ್ನು ಕೂಡ ಮಂಡಿಸಿರುವಂಥದ್ದು. ಸಾರಿಗೆ ನೌಕರರ ಮುಷ್ಕರದಿಂದ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ, ಇದರಿಂದ ಅನಾನುಕೂಲಗಳು ಹೆಚ್ಚಾಗುತ್ತೆ, ಅದರಿಂದ ಸರ್ಕಾರಕ್ಕೆ ಸೂಕ್ತ ಕ್ರಮ ಕೈಗೊಳ್ಳೋದಕ್ಕೆ ಒಂದು ನಿರ್ದೇಶನ ಕೊಡಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಮತ್ತೆ ಇದಕ್ಕೆ ಪ್ರತಿಯಾಗಿ ಸಾರಿಗೆ ಇಲಾಖೆ ನೌಕರರು ಕೂಡ ಈಗಾಗಲೇ ಏನು ಅಲ್ಲಿ ಒಂದು ವಾದವನ್ನು ಮಂಡಿಸ್ತಾ ಇದ್ದಾರೆ. ಅವರು ಕೂಡ ಏನು ಈಗಾಗಲೇ ಸರ್ಕಾರ ಮತ್ತೆ CM ಇದ್ರ ಜೊತೆ ಇದ್ರ ಬಗ್ಗೆ ಒಂದು ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸಾರಿಗೆ ಇಲಾಖೆ ಏನು ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತಹ ಒಂದು ಸಿಬ್ಬಂದಿ ಇದ್ದಾರೆ, ಅವ್ರ ಜೊತೆ ಒಂದು ಸಭೆ ಕೂಡ ಈಗ ನಡೀತಾ ಇದೆ. ಆದ್ರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಕೆಲವು ಮಾಹಿತಿಗಳು ಬರಬೇಕಾಗುತ್ತೆ ಅಂತ ಹೇಳಿ ಕೂಡ ಕೆಲವು ಅಂಶಗಳನ್ನು ಅಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ವಿಭಾಗೀಯ ಪೀಠ ಕೂಡ ಒಂದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇರೋದು. ಯಾಕಂದ್ರೆ ಈ ಮೊದಲೇ ಮುಷ್ಕರಕ್ಕೆ ಕರೆ ಕೊಡೋದ್ರ ಬಗ್ಗೆ ಜುಲೈ 15ನೇ ತಾರೀಕು ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಆಗ್ಲಿಂದಲೇ ಯಾಕೆ ಸರ್ಕಾರ ಕ್ರಮ ಕೈಗೊಳ್ಳಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಎತ್ತಿರೋದು. ಮತ್ತೆ ಅರ್ಜಿದಾರರು ದಿಢೀರನೆ ಅಂದ್ರೆ ಇಷ್ಟು ಬೇಗ ಇಷ್ಟು ತಡವಾಗಿ ಯಾಕೆ ಈ ಒಂದು ಅರ್ಜಿಯನ್ನು ಈಗ ಉಲ್ಲೇಖ ಮಾಡ್ತಾ ಇದ್ದಾರೆ, ಇಷ್ಟು ದಿನ ಯಾಕೆ ಈ ಒಂದು ಅರ್ಜಿ ಬಗ್ಗೆ ಪ್ರಶ್ನೆಯನ್ನು ಕೂಡ ಮಾಡಿರಲಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡಿದೆ. ಕೊನೆಗೆ ಈ ಒಂದು ಅರ್ಜಿ ವಿಚಾರಣೆ ನಡೆಸಿ ಈಗ CM ಕೂಡ ಒಂದು ಸಭೆಯನ್ನು ನಡೆಸ್ತಾ ಇರೋದ್ರಿಂದ ಒಂದು ದಿನದ ಮಟ್ಟಿಗೆ ಮುಷ್ಕರವನ್ನ ಮುಂದೂಡಿಕೆ ಮಾಡೋದಕ್ಕೆ ಒಂದು ಸೂಚನೆಯನ್ನು ಕೂಡ ನಡೆಯುತ್ತಾ ಈ ವಿಚಾರದಲ್ಲಿ ಮುನಿರಾಜು ಹೇಗೆ ಹಾಗಾದ್ರೆ? ಖಂಡಿತ ನವಿತಾ, ಯಾಕಂದ್ರೆ ಈಗಾಗಲೇ ಒಂದು ದಿನದ ಮಟ್ಟಿಗೆ ಒಂದು ಮುಷ್ಕರವನ್ನು ಮುಂದೂಡಿಕೆ ಮಾಡೋದಕ್ಕೆ ಒಂದು ಸೂಚನೆ ಕೊಟ್ಟಿರೋದ್ರಿಂದ ಬಹುಶಃ ಇವತ್ತು ಮತ್ತೆ ನಾಳೆ ಒಂದು ಮುಷ್ಕರಕ್ಕೆ ಬ್ರೇಕ್ ಹಾಕಿ ಮತ್ತೆ ಮುಷ್ಕರವನ್ನು ಕಂಟಿನ್ಯೂ ಮಾಡ್ಬೋದು. ಅಷ್ಟರ ಒಳಗಡೆ ಸರ್ಕಾರ ಏನಾದರೂ ಒಂದು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಸಭೆ ನಡೀತಾ ಇದೆ, ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೆ ಮತ್ತೆ ಸರ್ಕಾರ ಏನು ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕೂಡ ಮುಂದಿನ ಒಂದು ವಿಚಾರಣೆ ಮೇಲೆ ನಿಂತಿರುತ್ತೆ. ಅಥವಾ ಮುಷ್ಕರವನ್ನು ಕೂಡ ವಾಪಸ್ ಪಡೆಯುವಂಥ ಅವರಿಗೆ ಮನವೊಲಿಕೆಯನ್ನು ಮಾಡ್ಬೋದು, ಅಥವಾ ಅವರ ಬೇಡಿಕೆಗಳನ್ನು ಈಡೇರಿಸುವಂಥ ಒಂದು ಆಶ್ವಾಸನೆಯನ್ನು ಕೂಡ ಸರ್ಕಾರ ಕೈಗೊಳ್ಬೋದು. ಆನಂತರ ಸರ್ಕಾರದ ನಿರ್ಧಾರದ ನಂತರ ಹೈಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಬಹುದು ಅಥವಾ ಮುಷ್ಕರವು ಕೈ ಬಿಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ನವಿತಾ, ಈಗ ಸರ್ಕಾರದ ಪರ ವಕೀಲರು ಯಾವ ರೀತಿಯಾಗಿ ಈ ವಿಚಾರವನ್ನ ಹೇಳಿದ್ರು ಹೈಕೋರ್ಟ್ನ ಮುಂದೆ? ಕಾರಣ ಈಗಾಗಲೇ ಅವರ ಸಾಕಷ್ಟು ಬೇಡಿಕೆಗಳಿದೆ, ಸಾರಿಗೆ ಸಂಘಟನೆಯವರದ್ದು, ನೌಕರರದ್ದು. ಆ ಒಂದು ಹಿನ್ನೆಲೆಯಲ್ಲಿ ಅವರ ಒಂದು ಪ್ರತಿವಾದ ಯಾವ ರೀತಿಯಾಗಿತ್ತು? ನವಿತಾ, ಈಗಾಗಲೇ ಸರ್ಕಾರದ ಪರವಾಗಿ ಏನು ಸಾರಿಗೆ ಇಲಾಖೆ ವಕೀಲರು ಕೂಡ ಒಂದು ವಾದವನ್ನು ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರದಲ್ಲಿ ಈಗಾಗಲೇ ಕೆಲವು ದಿನಗಳಿಂದ ಒಂದು ಬೇಡಿಕೆ ಕೂಡ ಇದೆ, ಅವರ ಒಂದು ಬೇಡಿಕೆಗಳನ್ನು ಈಡೇರಿಸಬೇಕು ಮತ್ತೆ ಏನು ಸೂಕ್ತ ಭತ್ಯೆಯನ್ನು ಹೆಚ್ಚಳ ಮಾಡೋದ್ರ ಬಗ್ಗೆ ಏನು ಡಿಮ್ಯಾಂಡ್ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕಾರ್ಮಿಕ ಇಲಾಖೆ ಜೊತೆ ಒಂದು ಸಭೆಯನ್ನು ಕೂಡ ನಡೆಸಲಾಗಿತ್ತು. ಮತ್ತೆ ಈಗಲೂ ಕೂಡ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನು ಕರೆದಿದ್ದಾರೆ. ಮತ್ತೆ ಅಲ್ಲಿ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತಹ ಸಂಘಟನೆಗಳ ಜೊತೆ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೂಕ್ತ ನಿರ್ಧಾರ ಕೂಡ ಕೈಗೊಳ್ಳುವಂತ ಸಾಧ್ಯತೆಗಳಿದೆ. ಅಷ್ಟರಲ್ಲಿ ಈಗ ಮುಷ್ಕರಕ್ಕೂ ಕೂಡ ಕರೆ ಕೊಟ್ಟಿದ್ದಾರೆ, ಮತ್ತೆ ಸೂಚನೆ ಇದೆ. ಆದ್ರಿಂದ ಸರ್ಕಾರ ಏನು ಇನ್ನೂ 2 ದಿನಗಳ ಕಾಲ ಈ ಒಂದು ಮುಷ್ಕರವನ್ನು ಮುಂದೂಡಿಕೆ ಮಾಡೋದಕ್ಕೆ ಒಂದು ಆದೇಶ ಮಾಡಬೇಕು ಅಂತ ಹೇಳಿ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಆದರೆ ಈಗ ಸದ್ಯ CM ನೇತೃತ್ವದಲ್ಲಿ ಸಭೆ ನಡೀತಾ ಇರೋದ್ರಿಂದ ಇವತ್ತು ಏನು ತೀರ್ಮಾನ ಆಗುತ್ತೆ ಮತ್ತೆ ಏನೆಲ್ಲ ಒಂದು ಬೆಳವಣಿಗೆಗಳು ಆಗ್ಬೋದು, ಮತ್ತೆ ಸರ್ಕಾರ ಏನಾದರೂ ಏನು ಮುಷ್ಕರಕ್ಕೆ ಕರೆ ಕೊಟ್ಟಿರುವ ಸಂಘಟನೆಗಳ ಒಂದು ಬೇಡಿಕೆಯನ್ನು ಈಡೇರಿಸೋದಕ್ಕೆ ಮುಂದಾದರೆ ಆನಂತರ ಏನು ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಬಹುದು ಅಂತೇಳಿ ಈಗ ಒಂದು ದಿನ ಮುಂದೂಡಿಕೆ ಮಾಡೋದಕ್ಕೆ ಈಗ ಹೈಕೋರ್ಟ್ ಕೂಡ ಸೂಚನೆ ಕೊಟ್ಟಿರೋದು. ಈಗಾಗಲೇ ಸಭೆ ಮುಕ್ತಾಯ ಆಗಿದೆ, ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಕ್ಸಸ್ ಆಗಿಲ್ಲ ಈ ಸಭೆಯಲ್ಲಿ. ಹಿನ್ನೆಲೆಯಲ್ಲಿ ಇದೀಗ ಹೈಕೋರ್ಟ್ ಈ ಒಂದು ಏನು ಸೂಚನೆಯನ್ನ ಕೊಟ್ಟಿದೆಯಲ್ಲ, ಅದರಲ್ಲಿ ಈಗಾಗಲೇ ಸಾರಿಗೆ ಇಲಾಖೆ ಅಥವಾ ಸಂಘಟನೆಯ ಮುಖಂಡರುಗಳು ಹೇಳ್ತಾ ಇದ್ದಾರೆ ನಮ್ಮನ್ನ ಪಾರ್ಟಿ ಮಾಡಿಲ್ಲ ಅಂತ ಹೇಳಿ. ಪಾರ್ಟಿ ಮಾಡಿದ್ರು ಮಾಡದಿದ್ರು ಒಂದು ದಿನ ಮುಂದೂಡಲೇಬೇಕಾ ಹೇಗೆ ಹಾಗಾದ್ರೆ? ನವಿತಾ, ಯಾಕಂದ್ರೆ ಹೈಕೋರ್ಟ್ ಸೂಚನೆ ಮತ್ತೆ ಆದೇಶ ಬಂದ ನಂತರ ಎಲ್ಲರೂ ಕೂಡ ಅದನ್ನ ಪಾಲನೆ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಏನು ಅರ್ಜಿದಾರರು ವಕೀಲರಾಗಿದ್ದಾರೆ, ಮತ್ತೆ ಅವರು ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ, ಮತ್ತೆ ಸಾರಿಗೆ ಮುಷ್ಕರದಿಂದ BMTC ಮತ್ತೆ KSRTC ಬಸ್ನ ಒಂದು ಸ್ಥಗಿತ ಆಗುತ್ತೆ. ಇದರಿಂದ ಸಾಮಾನ್ಯ ಜನರು ಏನು ದಿನನಿತ್ಯ ಓಡಾಡ್ತಾರೆ ಅವರು ತೊಂದರೆ ಅನುಭವಿಸ್ತಾರೆ. ಅದರಿಂದ ಅವ್ರಿಗೆ ಅನಾನುಕೂಲ ಆಗಬಾರ್ದು, ಮತ್ತೆ ಜನರಿಗೆ ತೊಂದರೆ ಆಗದಂತೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಿರ್ದೇಶನ ಕೊಡಬೇಕು ಅಂತೇಳಿ ಅವರು ಒಂದು ಅರ್ಜಿಯಲ್ಲಿ ಉಲ್ಲೇಖ ಮಾಡಿರೋದು. ಆದ್ರಿಂದ ಏನು ಇದೊಂದು PIL ಸಂಬಂಧಪಟ್ಟಂತೆ ಈಗಾಗಲೇ ವಿಚಾರಣೆ ಕೂಡ ನಡೀತಾ ಇದೆ. ಅದರಿಂದ ಸರ್ಕಾರಕ್ಕೆ ನಿರ್ದೇಶನ ನೀಡಬಹುದು ಅಥವಾ ಮುಷ್ಕರವನ್ನ ತಾತ್ಕಾಲಿಕವಾಗಿ 1 ದಿನ ಅಥವಾ 2 ದಿನ ಮುಂದೆ ಸಂಘಟನೆಯವರು ಕೂಡ ಅರ್ಜಿ ಹಾಕೋ ಚಾನ್ಸಸ್ ಕಾಣಿಸ್ತಾ ಇದೆಯಾ ಮುನಿರಾಜು ಇಲ್ಲಿ ಹೇಗೆ? ನವಿತಾ, ಈಗಾಗಲೇ ಏನು ವಕೀಲರಿದ್ದರಲ್ಲಿ PIL ಹಾಕಿರೋದ್ರಿಂದ ಅವರು ಮುಂದೆ ಏನು ಸಂಘಟನೆಯವರನ್ನ ಪಾರ್ಟಿ ಕೂಡ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಯಾಕಂದ್ರೆ ಅವರು ಮುಷ್ಕರಕ್ಕೆ ಕರೆ ಕೊಟ್ಟಿರೋದ್ರಿಂದ ಅವರನ್ನ ಪಾರ್ಟಿ ಮಾಡಿ ಅಲ್ಲಿ ಕೂಡ ಒಂದು ವಿಚಾರಣೆಗೆ ಅವಕಾಶವನ್ನ ಮಾಡಿಕೊಡ್ಬೋದು, ಅಥವಾ ಸರ್ಕಾರದ ಪರ ವಕೀಲರು ಕೂಡ ಇದನ್ನ ಮನವಿ ಮಾಡ್ಬೋದು. ಏನು ಮುಷ್ಕರಕ್ಕೆ ಕರೆ ಕೊಟ್ಟಂತ ಸಂಘಟನೆಗಳನ್ನು ಇಲ್ಲಿ ಪಾರ್ಟಿ ಮಾಡಿದ್ರೆ ನೇರವಾಗಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಮತ್ತೆ ಅವರ ಬೇಡಿಕೆಗಳಿಗೆ ಸಂಬಂಧಪಟ್ಟಂತೆ ಕೂಡ ವಿಚಾರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನವಿತಾ.